ಕಾರವಾರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದು ಬಿಣಗ ಅರ್ಗ ರಸ್ತೆಯಲ್ಲಿ ಗುಡ್ಡ ಕುಸಿದಿದೆ. ಬಿಣಗ ಅರ್ಗ ರಸ್ತೆಗೆ ಮಣ್ಣು ಬಿದ್ದಿರುವ ಕಡೆ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಬಂದ್ ಬದಿಯಲ್ಲಿ ಮಾತ್ರ ಸಂಚಾರಕ್ಕೆ ಅವಕಾಶವನ್ನ ಅಂದ್ರೆ ಒಂದು ಬದಿಯಲ್ಲಿ ಮಾತ್ರ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸತತ ಮಳೆಯಿಂದ ಗುಡ್ಡ ಕುಸಿದಿದ್ದು ಏಕಕಾಲದಲ್ಲಿ ಹೆದ್ದಾರಿಯ ಸುಮಾರು 4 ಕಡೆ ಗುಡ್ಡ ಕುಸಿತ ಆಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ. ನಿನ್ನೆಯಿಂದಲೇ ಮಣ್ಣು ತೆಗೆಯುವಂತಹ ಕೆಲಸ ಕೂಡ ಆಗ್ತಾ ಇದೆ. ಒಂದೇ ದಾರಿಯಲ್ಲಿ ಸಂಚಾರ ಮಾಡೋಕೆ ಸವಾರರು ಪರದಾಡ್ತಾ ಇದ್ದು ಕಳೆದ ವರ್ಷವೂ ಕೂಡ ಇದೇ ಬಿಣಗ ಹತ್ತಿರವೇ ಗುಡ್ಡ ಕುಸಿದಿತ್ತು. ಮತ್ತೆ ಇದೀಗ ಗುಡ್ಡ ಕುಸಿದಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಇಂಥದ್ದೇ ಗುಡ್ಡ ಕುಸಿದ ಪ್ರಕರಣಗಳು ಮರುಕಳಿಸ್ತಾ ಇದೆ. ಈ ಒಂದು ಮಳೆ ಬರುವಂತಹ ಸಂದರ್ಭದಲ್ಲಿ ಮಲೆನಾಡಲ್ಲಿ ಮಳೆ ನಿಂತರೂ ಕೂಡ ಮಳೆ ಅವಾಂತರ ಕಡಿಮೆ ಆಗ್ತಾ ಇಲ್ಲ. ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠ ಮಾರ್ಗದಲ್ಲಿ ಗುಡ್ಡ ಕುಸಿದಿದೆ. ದತ್ತಪೀಠ ಮಾರ್ಗದ ಇದೀಗ ಕವಿಕಲ್ ಗಂಡಿ ಬಳಿ ಗುಡ್ಡ ಕುಸಿದು ಕಲ್ಲುಗಳು ರಸ್ತೆಗೆ ಬಿದ್ದಿವೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ಗಾಳಿ ಮಳೆ ಹೆಚ್ಚಾದ್ರೆ ಮತ್ತಷ್ಟು ಗುಡ್ಡ ಕುಸಿಯುವಂತಹ ಆತಂಕ ಮತ್ತು ಸಾಧ್ಯತೆ ಆ ಭಾಗದ ಜನರಿಗಿದೆ. ಪ್ರವಾಸಿ ಮಿತ್ರರುಗಳಾದ ಪ್ರಮೋದ್ ಮತ್ತೆ ವಿರ್ಪಾಲ್ ರಸ್ತೆಗೆ ಬಂದಿಲ್ಲ. ಪ್ರವಾಸಿ ಮಿತ್ರರುಗಳಾದ ಪ್ರಮೋದ್ ಮತ್ತೆ ವಿರ್ಪಾಲ್ ರಸ್ತೆಗೆ ಬಂದಿಲ್ಲ. ಪ್ರವಾಸಿ ಮಿತ್ರರುಗಳಾದ ಪ್ರಮೋದ್ ಮತ್ತೆ ವಿರ್ಪಾಲ್